ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕೃಷ್ಣಮೂರ್ತಿ. ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ರೌಡಿ. ಗದಗ ಜಿಲ್ಲೆಯ ಲಕ್ಕುಂಡಿ ರಸ್ತೆಯ ಕನಗಿನ ಆಳ ಸಮೀಪದಲ್ಲಿ ಈ ಒಂದು ಘಟನೆ ನಡೆದಿದ್ದು, ರಾಬರಿ ಕೇಸಿನ ವಿಚಾರದಲ್ಲಿ ಸ್ಥಳ ಮಹಜರ್ ಮಾಡಲು ರೌಡಿ ಸಂಜಯ್ ಕೊಪ್ಪದ ಎಂಬುವನನ್ನ ಗದಗ ಗ್ರಾಮಾಂತರ ಪೊಲೀಸ್ ಠಾಣೆ PSI ಸಂಗಮೇಶ ಶಿವಯೋಗಿ ಮತ್ತು ಅವರ ತಂಡದೊಂದಿಗೆ ಕರೆದೊಯ್ದು ಮಹಜರ್ ಮುಗಿಸಿಕೊಂಡು ವಾಪಸ್ ಬರುವುದಕ್ಕೆ ಜೀಪ್ ಹತ್ತುವ ಸಮಯದಲ್ಲಿ ರೌಡಿ ಸಂಜಯ್ ಕೊಪ್ಪದ ಏನ್ ಮಾಡಿದ ಗೊತ್ತೇನ್ರಿ? ಅಲ್ಲಿದ್ದಂತಹ ಕಲ್ಲನ್ನು ತೆಗೆದುಕೊಂಡು ಹೆಡ್ ಕಾನ್ಸ್ಟೇಬಲ್ ಪ್ರಕಾಶ್ಗೆ ಒಡೆದು ಪರಾರಿಯಾಗಲು ಯತ್ನಿಸಿದಾಗ PSI ಸಂಗಮೇಶ್ ಶಿವಯೋಗಿ ತಮ್ಮ ಆತ್ಮ ರಕ್ಷಣೆಗೆ ರೌಡಿ ಸಂಜಯ್ ಕೊಪ್ಪದನ ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದುಕೊಂಡರು. ನಂತರ ಚಿಕಿತ್ಸೆಗೆ ಗದಗ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿರ್ತಾರೆ. ರೌಡಿಯ ಕಲ್ಲಿನೇಟಿಗೆ ಗಾಯಗೊಂಡ ಹೆಡ್ ಕಾನ್ಸ್ಟೇಬಲ್ ಪ್ರಕಾಶ್ ರವರನ್ನ ಅದೇ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ತೆಗೆದುಕೊಳ್ತಾ ಇದ್ದಾರೆ. ರೌಡಿ ಸಂಜಯ್ ಕೊಪ್ಪದನ ಮೇಲೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 12 ಕೇಸುಗಳು ದಾಖಲೆಯಾಗಿದೆಯಂತೆ. ಮತ್ತೆ ಇವನ ಮೇಲೆ ರೌಡಿ ಶೀಟರ್ ಸಹ ಇದೆ. ಗದಗ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲೆಯಾಗಿದೆಯಂತೆ. ಇಷ್ಟೆಲ್ಲ ಇವನ ಮೇಲೆ ಆರೋಪಗಳು ಇದ್ದರೂ ಸಹ ಜೊತೆಗೆ ಪೊಲೀಸರ ಮೇಲೆಯೇ ರೌಡಿಸಂ ಮಾಡ್ತಾನೆ. ಅಂದರೆ ಇವನ ಮೇಲೆ ಏನು ಕ್ರಮ ವಹಿಸ್ತಾರೆ ಅಂತ ಕಾದು ನೋಡಬೇಕಿದೆ. ವರದಿ ವೀರೇಶ್ ಗುಗ್ಗರಿ, ಗದಗ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್. ಧನ್ಯವಾದಗಳು.